ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾಳೆ ಏನು ವಿಶೇಷ ನಿಮಗೆಲ್ಲ ಗೊತ್ತೇ ಇದೆ. ಏನು ಅಂತ ಗೊತ್ತಾಯ್ತಾ? ಗೊತ್ತಾಗಿರಬೇಕು ನಿಮ್ಗೆ ಆಲ್ರೆಡಿ. ನಾಳೆ ರಾಖಿ ಹಬ್ಬ, ರಕ್ಷಾಬಂಧನ ಅಲ್ವಾ? ನಾಡಿನ ಸಮಸ್ತ ಸಹೋದರರಿಗೆ ರಾಖಿ ಹಬ್ಬದ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಬನ್ನಿ, ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಅಂದ್ರೇನು, ರಾಖಿಯನ್ನು ಹೇಗೆ ಕಟ್ತಾರೆ, ರಾಖಿ ಕಟ್ಟೋದ್ರಿಂದ ರಕ್ಷಣೆ ಸಿಗುತ್ತಾ ನಮ್ಮ ಸಹೋದರರಿಗೆ, ರಾಖಿಯಿಂದ ನಮಗೆ ಯಶಸ್ವಿ ಆಗ್ತಾರೆ ಅವರ ಲೈಫಲ್ಲಿ, ಏನಿದು, ಇದ್ರ ಸಂಪ್ರದಾಯ ಏನು, ಇದ್ರ ಸಂಸ್ಕೃತಿ ಏನು, ಇದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನೀವೆಲ್ಲ ನಿಮ್ಮ ಅಣ್ಣಂದಿರಿಗೆ, ನಿಮ್ಮ ತಮ್ಮಂದಿರಿಗೆ ರಾಖಿ ಕಟ್ಟಲು ನೀವು ಸಿದ್ಧವಾಗಿದ್ದೀರಾ? ಕಾಸ್ಟ್ಲಿ ರಾಖಿಯನ್ನು ತರ್ತೀರಾ? ಮಾರ್ಕೆಟಲ್ಲಿ ಥರ ವೆರೈಟೀಸ್ ರಾಖಿಗಳು ಬಂದಿದ್ದಾವೆ. ಕೆಲವರು ಶ್ರೀಮಂತರು ಗೋಲ್ಡು, ಆಮೇಲೆ ಬೆಳ್ಳಿ, ಇವುಗಳೆಲ್ಲ ರಾಖಿ ಕಟ್ತಾರೆ. ಸಾಮಾನ್ಯ ಜನರು ನಾವೆಲ್ಲ ಚೆನ್ನಾಗಿ ಬಂದಿರೋವಂಥ ಮಾರ್ಕೆಟಿಗೆ ಒಳ್ಳೆ ಡಿಸೈನ್ ಮಾಡಿರೋಂಥ ರಾಖಿಗಳನ್ನು ಕಟ್ತೀವಿ ಅಲ್ವಾ? ಅವರಿಗೆ ರಾಖಿ ಹಬ್ಬದ ದಿನ ಅವರಿಗೆ ತಿಲಕ ಇಟ್ಟು, ಅವರಿಗೆ ಆರತಿ ಬೆಳಗಿ, ಅವರಿಂದ ನಾವು ಉಡುಗೊರೆಯನ್ನು ಪಡಿತೀವಲ್ಲ. ಯಾಕೆ ಉಡುಗೊರೆ ಪಡ್ತಾರೆ? ಅದಕ್ಕೆ ಕಾರಣ ಏನು? ಯಾಕೆ ಉಡುಗೊರೆಯನ್ನು ಅವ್ರು ನಮಗೆ ಪ್ರತಿಯಾಗಿ ಕೊಡ್ತಾರೆ? ನಾವು ಆರತಿ ಬೆಳಗ್ಗೆ ಅವರಿಗೆ ರಾಖಿ ಕಟ್ಟಿದ್ದಕ್ಕೆ ಯಾಕೆ ಅವ್ರು ನಮ್ಗೆ ಪ್ರತಿಯಾಗಿ ಕೊಡ್ತಾರೆ? ಇದಕ್ಕೆಲ್ಲ ಒಂದೊಂದು ಪೌರಾಣಿಕ ಕಥೆಗಳಿದ್ದಾವೆ. ಅವುಗಳ ಬಗ್ಗೆ ನಾವಿವತ್ತು ನೋಡೋಣ. ಫಸ್ಟು ರಾಖಿ ಹಬ್ಬ ಅಂದ್ರೇನು, ರಕ್ಷಾಬಂಧನ ಅಂದ್ರೇನು ಅಂತ ಫಸ್ಟು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ, ಸಹೋದರನಿಗೆ ಕೈಗೆ ರಾಖಿ ಕಟ್ಟುವುದಕ್ಕೆ ಇದರ ಹಿಂದಿನ ಸುಂದರ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ವಿಶೇಷ ಅರ್ಥವಿದೆ ಫ್ರೆಂಡ್ಸ್. ಅಂತಹ ಸುಂದರ ಹಬ್ಬಗಳಲ್ಲಿ ರಕ್ಷಾಬಂಧನ ಒಂದು, ಅಥವಾ ರಾಖಿ ಹಬ್ಬ ಅಂತ ಕೂಡ ಹೇಳ್ಬೋದು. ರಾಖಿ ಅಂದರೆ ಕೇವಲ ಕೈಗೆ ಒಂದು ದಾರ ಕಟ್ಟುವುದು ಅಲ್ಲ, ಅದು ಸಹೋದರ ಮತ್ತು ಸಹೋದರಿಯರ ಪ್ರೀತಿ, ಕಾಳಜಿ ಮತ್ತು ಪರಸ್ಪರ ಸಂಬಂಧವನ್ನು ನೆನಪಿಸುವ ಒಂದು ಸುಂದರ ಸಂಪ್ರದಾಯ ಅಂತ ಕೂಡ ಹೇಳ್ಬೋದು. ಈ ದಿನ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿ ಕಟ್ಟಿ ಅವನ ಸಂತೋಷ ಮತ್ತು ಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ, ಒಳ್ಳೆಯದಾಗಲಿ ಅಂತ ಹೇಳ್ತಾಳೆ. ಸಹೋದರ ಕೂಡ ತನ್ನ ಸಹೋದರಿಯ ಬಗ್ಗೆ ಪ್ರೀತಿ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸ್ತಾನೆ, ಆ ಪ್ರೀತಿಯನ್ನು ತೋರಿಸ್ತಾನೆ. ಆದರೆ ಸ್ನೇಹಿತರೆ, ರಾಖಿ ಹಬ್ಬದ ನಿಜವಾದ ಅರ್ಥ ಕೇವಲ ರಕ್ಷಣೆ ಮಾತ್ರವಲ್ಲ, ಒಬ್ಬರನ್ನೊಬ್ಬರು ಗೌರವಿಸುವುದು. ಸಹೋದರ ಸಹೋದರಿಯರು ಒಬ್ಬರು ರೆಸ್ಪೆಕ್ಟ್ ಕೊಡೋದು, ಗೌರವಿಸುವುದು, ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವುದು, ಜೀವನ ಪೂರ್ತಿ ಪ್ರೀತಿಯ ಬಂಧವನ್ನು ಉಳಿಸಿಕೊಳ್ಳುವುದು ಅಲ್ವಾ? ಇದೇ ಈ ಹಬ್ಬದ ಸುಂದರ ಸಂದೇಶ ಅಂತ ಕೂಡ ಹೇಳ್ಬೋದು. ಹಿಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ತುಂಬ ಬ್ಯುಸಿ ಜೀವನದಲ್ಲಿ ಅಲ್ವಾ? ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಇಂತಹ ಹಬ್ಬಗಳು ಬಂದರೆ ಕುಟುಂಬದವರನ್ನು ಮತ್ತೆ ಒಂದೆಡೆ ಸೇರಿಸುವುದು ಅಲ್ವಾ? ಹಾಗಾಗಿ ನಮ್ಮ ದೇಶದಲ್ಲಿ ತುಂಬ ಹಬ್ಬಗಳು ಕುಟುಂಬಗಳನ್ನು ಸೇರಿಸ್ತಾ ಇರ್ತವೆ. ಹಾಗಾಗಿ ಈ ರಾಖಿ ಹಬ್ಬವೊಂದು ನಿಮ್ಮ ಸಹೋದರ ಅಥವಾ ಸಹೋದರಿಯರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ. ಇದು ಒಂದು ಸಣ್ಣ ರಾಖಿ, ಒಂದು ಸಿಹಿ ಮಾತು, ಒಂದು ಪ್ರೀತಿಯ ಹಬ್ಬಗೆ ಅಲ್ವಾ? ಇದೇ ಕೆಲವೊಮ್ಮೆ ಜೀವನದ ನಮ್ಮ ದೊಡ್ಡ ನೆನಪುಗಳು ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಈ ಹಬ್ಬ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಬರುತ್ತದೆ. ರಕ್ಷಾಬಂಧನ ಅಂದರೆ ರಕ್ಷಾ ಎಂದರೆ ರಕ್ಷಣೆ, ಬಂಧನ ಎಂದರೆ ಬಂಧ ಅಂದರೆ ಸಂಬಂಧ ಅಂತ ಅರ್ಥ. ಸಹೋದರರಿಗೆ ರಾಖಿ ಕಟ್ಟಿ ಉಡುಗೊರೆಯನ್ನು ಪಡೆಯುತ್ತಾರೆ. ವರ್ಷ ಪೂರ್ತಿ ಮಹಿಳೆಯರು ಕಾಯ್ತಾ ಇರ್ತಾರೆ ಈ ಹಬ್ಬವನ್ನು. ಈ ಹಬ್ಬ ಯಾವಾಗ ಬರುತ್ತೆ ಅಂತ ಎದುರು ನೋಡ್ತಾ ಇರ್ತಾರೆ. ರಕ್ಷಾಬಂಧ ಅಂದರೆ ಸಂಸ್ಕೃತ ಪದದಲ್ಲಿ ರಕ್ಷಣೆಯ ಗಂಟು ಅಂತ ಕೂಡ ಹೇಳ್ತಾರೆ. ಇದು ಭಾವನೆಗಳಿಗೆ ಸ್ಪಂದಿಸುವ ಹಬ್ಬವಾಗಿದೆ ಫ್ರೆಂಡ್ಸ್. ಈ ಹಿಂದೂ ಹಬ್ಬಗಳಲ್ಲಿ ಅನೇಕ ಪುರಾಣ ಕಥೆಗಳು ಇದ್ದೇ ಇರ್ತವೆ ಅಲ್ವಾ? ನೀವು ಯಾವ ಹಬ್ಬನಾರ ತೆಗೆದುಕೊಳ್ಳಿ, ಆ ಹಬ್ಬಗಳಲ್ಲಿ ಒಂದು ಪುರಾತನ ಕಥೆಗಳು ಇದ್ದೇ ಇರ್ತವೆ ಅಲ್ವಾ? ನಾನೊಂದು ನಿಮಗೆ ಈ ಅದ್ರಾಗ ಹಿಂದೂ ಪುರಾಣಗಳ ಒಂದು ಕತೆ, ಹೇಗೆ ಈ ರಾಖಿ ಹಬ್ಬ ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನು ಇಲ್ಲಿ ಕತೆ ಮೂಲಕ ಹೇಳ್ತೀನಿ. ಶ್ರೀಕೃಷ್ಣನು ಶಿಶುಪಾಲನನ್ನು ಯುದ್ಧದಲ್ಲಿ ಸೋಲಿಸುವಾಗ
ಅವನನ್ನು ಕೊಲ್ಲುವ ಸಂದರ್ಭದಲ್ಲಿ ಅವನ ಸುದರ್ಶನ ಚಕ್ರವನ್ನು ಬಿಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಆಗ ಆ ಸುದರ್ಶನ ಚಕ್ರ ಅವನ ಹೆಬ್ಬೆರಳಿಗೆ ತಾಗಿ ಸ್ವಲ್ಪ ಗಾಯವಾಗ್ತದೆ. ಆಗ ಅಲ್ಲಿದ್ದ ಅವಳ ತಂಗಿ ದ್ರೌಪದಿ ಅಲ್ಲಿದ್ದ ಅವಳು ತನ್ನ ಸೀರೆಯ ಸೆರಗನ್ನು ಹರಿದು ಅವನ ಹೆಬ್ಬಟ್ಟಿಗೆ ರಕ್ತ ಬರದಂತೆ ಅದನ್ನ ಗಾಯಕ್ಕೆ ಕಟ್ತಾಳೆ. ಅದಕ್ಕೆ ಶ್ರೀಕೃಷ್ಣನು ತಂಗಿಗೆ ಏನಾದರೂ ಪ್ರತಿಯಾಗಿ ಕೊಡಬೇಕಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಪಗಡೆ ಆಟದಲ್ಲಿ ಪಾಂಡವರು ಸೋತಾಗ ದ್ರೌಪದಿಯನ್ನು ಸೋತಾಗ ಆಗ ದುಶಾಸನು ಆ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಆವಾಗ ಇವನಿಗೆ ನೆನಪಾಗುತ್ತದೆ, ನಾನು ನನ್ನ ತಂಗಿಗೆ ಪ್ರತಿಯಾಗಿ ಕೊಡಬೇಕಂದಾಗ ಅವನು ಆ ಸೀರೆಯ ಸೆರಗದ ಕಟ್ಟಿರ್ತಾಳಲ್ಲ ಅದನ್ನು ಸೀರೆಯ ರೂಪದಲ್ಲಿ ಅವನು ಆಕೆಗೆ ಸೀರೆಯನ್ನು ಒದಿಸ್ತಾನೆ. ಅದು ಅವಳಿಗೆ ಕೃಷ್ಣ ರಕ್ಷಾ ಅಂತ ಹೇಳಿ ಅವಳಿಗೆ ಆಗುತ್ತೆ. ಅಲ್ಲಿಂದ ಈ ಹಬ್ಬ ಬೆಳಕಿಗೆ ಬಂತು ಅಂತ ಕೂಡ ಪೌರಾಣಿಕದಲ್ಲಿ ಹೇಳ್ತಾರೆ. ಮತ್ತೊಂದು ಏನಪ್ಪ ಅಂತಂದರೆ ಕತೆ, ಇದು ಪೌರಾಣಿಕ ಕತೆ. ನಮ್ಮ ಹಿಂದೂ ಹಬ್ಬಗಳಲ್ಲಿ ಸಾಕಷ್ಟು ಪೌರಾಣಿಕ ಕತೆಗಳಿದ್ದೇ ಇರ್ತವೆ. ಅದರಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅವರು ಯುದ್ಧವನ್ನು ಮಾಡ್ತಾ ಇರ್ತಾರೆ. ರಾಕ್ಷಸರು ಹೇಗೆ ಅಂದರೆ ಬಲವಾಗಿರ್ತಾರೆ, ಆವಾಗ ದೇವತೆಗಳು ಸೋಲುವ ಚಾನ್ಸಸ್ ಬಂದುಬಿಟ್ಟಿರ್ತದೆ, ಸೋಲುವ ಭಯ ಅವರಲ್ಲಿ ಉಟ್ಕೊಂಡ್ಬಿಡ್ತದೆ. ಆಗ ಇಂದ್ರನಿಗೆ ಹೇಳ್ತಾರೆ, ನಾವು ಸೋಲ್ತಾ ಇದ್ದೀವಿ ಇಂದ್ರ, ಏನು ಮಾಡೋದು ಅಂತ. ಆಗ ಇಂದ್ರ ತನ್ನ ಇಂದ್ರಾಣಿಗೆ ನಾವು ಜಯಶೀಲರಾಗೋದಿಲ್ಲ, ನಾ ಯುದ್ಧದಲ್ಲಿ ಸೋಲ್ತಾ ಇದ್ದೀವಿ ರಾಕ್ಷಸರ ಅಂತ ನಮಗೆ ಭಯವಾಗ್ತಿದೆ, ಭಯ ಹುಟ್ಕೊಂಡ್ಬಿಟ್ಟಿರ್ತದೆ ಅವ್ರಿಗೆ. ಆಗ ಇಂದ್ರಾಣಿ ಹೋಗ್ತಾಳೆ, ಬ್ರಹ್ಮಸ್ಪತಿ ಅಂತ ಇರ್ತಾರೆ ಗುರುಗಳು, ಅವ್ರ ಹತ್ರ ಹೋಗಿ, ಗುರುಗಳೇ ನಮ್ಮ ದೇವತೆಗಳು ಸೋಲ್ತಾ ಇದ್ದಾರೆ, ಏನು ಮಾಡೋದು ಅಂತ ಕೇಳ್ತಾರೆ. ಆಗ ಬ್ರಹ್ಮಸ್ಪತಿ ಏನು ಮಾಡ್ತಾರೆ, ಒಂದು ರೇಷ್ಮೆ ದಾರವನ್ನು ಕೊಟ್ಟು ಇದನ್ನು ನಿನ್ನ ಗಂಡನಿಗೆ ಕಟ್ಟು ಸಲಹೆ ಕೇಳ್ತಾಳೆ, ಇದನ್ನ ಗಂಡನಿಗೆ ಕಟ್ಟು, ಇದರಿಂದ ನಿನ್ನ ಗಂಡ ಜಯಶೀಲನಾಗಿ ಬರ್ತಾರೆ, ಯುದ್ಧದಲ್ಲಿ ಗೆಲ್ತಾರೆ ಅಂತ ಹೇಳ್ತಾಳೆ. ಇಂದ್ರಾಣಿ ಆ ರೇಷ್ಮೆ ದಾರವನ್ನು ತೆಗೆದುಕೊಂಡು ಹೋಗಿ ತನ್ನ ಗುರುಗಳ ಸಲಹೆಯಂತೆ ಇಂದ್ರನಿಗೆ ಕಟ್ತಾಳೆ. ಆಗ ಇಂದ್ರ ಆ ಯುದ್ಧದಲ್ಲಿ ಆಗ ದೇವತೆಗಳು ಜಯಶೀಲರಾಗ್ತಾರೆ. ಇದು ಒಂದು ಇಲ್ಲಿಂದ ಅದು ರಕ್ಷಾಬಂಧನ ಅಂತ ಅವರು ಗುರುಗಳು ಹೇಳಿರ್ತಾರೆ. ಆ ರೇಷ್ಮೆಯ ದಾರವೇ ರಕ್ಷಾಬಂಧನವಾಗಿ ರೂಢಿಯಾಗಿ ಸಂಪ್ರದಾಯವಾಗುತ್ತದೆ. ಅದು ಒಂದು ಜಯ ಸಂಕೇತವಾಗುತ್ತದೆ. ಈ ದಾರ ಈ ಹಿನ್ನೆಲೆಯಲ್ಲಿಯೇ ಇದೇ ಥರ ರಜಪೂತರು ಇರ್ತಾರಲ್ಲ, ಅವರು ಯುದ್ಧದ ಸಮಯದಲ್ಲಿ ತಮ್ಮ ರಾಜರುಗಳಿಗೆ ಅಥವಾ ಸಹೋದರರಿಗೆ ಒಂದು ರೇಷ್ಮೆ ದಾರವನ್ನು ಕಟ್ಟಿ ತಿಲಕವನ್ನಿಟ್ಟು ಆರತಿ ಮಾಡಿ ಯುದ್ಧದಲ್ಲಿ ಜಯ ಗಳಿಸಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಈ ಥರ ಕಟ್ತಾ ಇದ್ರು. ಅಲ್ಲಿನಿಂದ ಇದು ಒಂದು ಪದ್ಧತಿಯಾಗಿ ಈ ಹಬ್ಬ ರೂಢಿ ಆಯಿತು ಅಂತ ಕೂಡ ಹೇಳ್ಬೋದು. ಇಂದು ನಮ್ಮ ಮಹಿಳೆಯರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತು ಕೆಲವು ಕಡೆ ಏನು ಮಾಡ್ತಾರೆ, ಸೈನಿಕರಿಗೆ ರಾಖಿಯನ್ನು ಕಟ್ತಾರೆ. ಯಾಕೆ ಕಟ್ತಾರೆ ಗೊತ್ತಾ? ಅವರೇ ನಮ್ಮ ರಕ್ಷಕರು, ನಮ್ಮ ದೇಶವನ್ನು ಕಾಯುವವರು ಅವರೇ ನಮ್ಮ ರಕ್ಷಕರು ಅಂತ ಹೇಳ್ಬಿಟ್ಟು ಅವರು ಈಗಲಾದರೂ ಕಟ್ತಾರೆ. ಅದೇ ಒಂದು ಹಬ್ಬವಾಗಿ ಪರಿವರ್ತನೆ ಆಗುತ್ತದೆ. ಆವಾಗಿನ ಕಾಲದಲ್ಲಿ ರಾಜರು ಕೂಡ ಯುದ್ಧಕ್ಕೆ ಹೋಗುವಾಗ ತನ್ನ ಸಹೋದರಿಯರು ಈ ರೇಷ್ಮೆ ದಾರವನ್ನು ಕಟ್ತಾ ಇದ್ರು. ಇದು ಸಹೋದರ ಮತ್ತು ಸಹೋದರಿಯರ ಸಂಬಂಧವನ್ನು ಬೆಸೆಯುವ ಒಂದು ಸಂಪ್ರದಾಯವಾಗಿ ಹಬ್ಬ ಹುಟ್ಟಿಕೊಂಡಿತು. ಫ್ರೆಂಡ್ಸ್, ನಿಮಗೂ ಅಣ್ಣ ತಮ್ಮ ಯಾರಾದರೂ ಇದ್ದರೆ, ನಿಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಯಾರಾದರೂ ಇದ್ದರೆ, ನೀವು ಕೂಡ ರಾಖಿ ಕಟ್ತಾ ಇದ್ದೀರಲ್ಲ, ರಾಖಿ ಕಟ್ಟುವಾಗ ಅವರಿಗೆ ರಾಖಿ ಕಟ್ಟಿ ನಿಮ್ಮದು ಯಾವುದು ಇದರಲ್ಲಿ ಕಟ್ತಿರೋ ಅದರಲ್ಲೇ ಕಟ್ಟಿ. ನಿಮಗೆ ಅಷ್ಟು ಕಾಸ್ಟ್ಲಿಯಾಗಿ ಅಂತ ಕಟ್ಟಬೇಕಂತ ಏನಿಲ್ಲ. ಒಂದು ರೇಷ್ಮೆ ದಾರ, ಒಂದು ಬರೀ ದಾರವನ್ನೇ ಕಟ್ಟಿದರೆ ಸಾಕು. ನಮ್ಮ ಸಹೋದರರು ಚೆನ್ನಾಗಿರಲಿ, ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಅವರು ಬಾಳಲಿ ಅಂತ ಹಾರೈಸಿ, ಆಮೇಲೆ ಅವರಿಗೆ ಆರತಿ ಮಾಡಿ, ಅವರಿಗೆ ತಿಲಕವನ್ನಿಟ್ಟು ಆರತಿ ಮಾಡಿ, ಅವರಿಗೆ ಸ್ವೀಟನ್ನು ಕೊಟ್ಟು ನೀವೆಲ್ಲರೂ ಕೂಡ ರಾಖಿಯನ್ನು ಕಟ್ಟಿ ನಿಮ್ಮ ಸಹೋದರರು ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನು ಸ್ವೀಕರಿಸಿ ನಿಮ್ಮ ಮತ್ತು ನಿಮ್ಮ ಸಹೋದರರ ಬಾಂಧವ್ಯ ಹೆಚ್ಚು ಕಾಲ ಹೀಗೆ ಪ್ರೀತಿ ಮತ್ತು ಭಾವನೆಗಳಿಂದ ತುಂಬಿರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನಮ್ಮ ಸಮಸ್ತ ನಾಡಿನ ಎಲ್ಲ ಜನತೆಗೆ
ಮತ್ತು ನನ್ನ ಸಹೋದರರಿಗೆ ಎಲ್ಲ ಸಹೋದರರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.